ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಣಬಾಗಿಲು, ಮುಳಬಾಗಿಲು ತಾಲೂಕು, ದೇವರಾಯಸಮುದ್ರ ಗ್ರಾಮ ಪಂಚಾಯಿತಿ, ಕಾಮನೂರು ಗ್ರಾಮ. ಕಾಮನೂರು ಗ್ರಾಮದಲ್ಲಿ ಚರಂಡಿಯ ಅಕ್ರಮ ಒತ್ತುವರಿ, ರಸ್ತೆಗೇರಿದ ಚರಂಡಿ ನೀರು. ಗ್ರಾಮದಲ್ಲಿ ನೈರ್ಮಲ್ಯಕ್ಕೆ ಕಾರಣವಾದ ಚರಂಡಿ ಒತ್ತುವರಿ ಮತ್ತು ಅಕ್ರಮ ಕಟ್ಟಡ ನಿರ್ಮಾಣ. ಗ್ರಾಮಸ್ಥರಿಂದ ಆರೋಪ, ಗ್ರಾಮ ಪಂಚಾಯಿತಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮದಲ್ಲಿನ ಚರಂಡಿ ನೀರು ರಸ್ತೆಯಲ್ಲಿ, ಗ್ರಾಮದಲ್ಲಿನ ಸಾರ್ವಜನಿಕರಿಗೆ ನಿತ್ಯ ಕಿರುಕುಳ, ಆರೋಗ್ಯದಲ್ಲಿ ಏರುಪೇರು, ಸಾಂಕ್ರಾಮಿಕ ರೋಗಗಳ ಆತಂಕದ ಆರೋಪದಡಿಯಲ್ಲಿ ಊರಿನ ಗ್ರಾಮಸ್ಥರು ದೇವರಾಯಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಬು ಅಲಿಯಾಸ್ ಬಾಲಕೃಷ್ಣ ಆರೋಪಿಸಿದ್ದು, ಗ್ರಾಮದಲ್ಲಿನ ಕೊಳಚೆ ನೀರು ಚರಂಡಿಯ ಮೂಲಕ ಹಾದು ಹೋಗಲು ಅಡ್ಡಿಪಡಿಸಿರುವ ವಿರುದ್ಧ ತಮ್ಮ ಆರೋಪವನ್ನು ತಿಳಿಸಿದ್ದು, ಕೂಡಲೇ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಇಒರವರು ಇದಕ್ಕೆ ಪರಿಹಾರ ಕಲ್ಪಿಸಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಕಾಮನೂರು ಗ್ರಾಮದ ಅನಿಲ್ ಕುಮಾರ್, ಮಹೇಶ್ ಗೌಡ, ಶ್ರೀನಾಥ್, ಕೃಷ್ಣೇಗೌಡ, ಮುನಿಯಪ್ಪ, ನಟರಾಜ್, ಅಭಿಷೇಕ್, ಶ್ರೀರಾಮ್ ಸೇರಿದಂತೆ ಕಾಮನೂರು ಗ್ರಾಮದ ಹಲವು ಗ್ರಾಮಸ್ಥರು ತಮ್ಮ ಆರೋಪವನ್ನು ತಿಳಿಸಿದ್ದು, ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸಿ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕೆನ್ನುವುದೇ ನಮ್ಮೆಲ್ಲರ ಆಶಯ. ತಾಲೂಕು ದೇವರಸಮುದ್ರ ಗ್ರಾಮ ಪಂಚಾಯತಿ ಕಾಮನೂರು ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಸುಮಾರು ಸತಿ ಸರ್ಕಾರ ಕೂಡ ಸ್ವಚ್ಛತೆ ಇರಬೇಕು ಅಂತ ಹೇಳ್ತಾರೆ, ನೈರ್ಮಲ್ಯ ಕಾಪಾಡಬೇಕು ಅಂತೇಳಿ. ಇಲ್ಲಿ ಮೊದಲಿನಿಂದಲೂ ಡ್ರೈನೇಜ್ ಇತ್ತು. ಈ ಡ್ರೈನೇಜ್ ಮನೆ ಕಟ್ಟುವಾಗ ಏನು ಮಾಡೋದಂದ್ರೆ ಡ್ರೈನೇಜ್ ಮುಚ್ಚಿಕ್ಕಿದ್ದಾರೆ. ಮುಚ್ಚಿಬಿಟ್ಟು ನೀರು ಬರೋಂಥ ಗಲೀಜು ನೀರೆಲ್ಲ ರಸ್ತೆ ಬದಿಯಲ್ಲಿ ಹೋಗ್ತದೆ. ನಾನು ಆಸ್ ಎ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಮಾಜಿ ಅಧ್ಯಕ್ಷನಾಗಿ, ಬಾಲಕೃಷ್ಣ ಅಂತ, ನನ್ನ ಹೆಸರು ಬಾಬು ಅಂತಲೂ ಕೂಡ ಕರೀತಾರೆ. ನಾನು PDO ಸಾಹೇಬ್ರಿಗೆ ಸುಮಾರು ಒಂದು 2 ಸತಿ ನೋಟಿಸು ಕೂಡ ಕೊಟ್ಟಿದ್ದು, ಅರ್ಜಿ ಕೊಟ್ಟಿದ್ವಿ. ಆ ಅರ್ಜಿ ಮೇಲೆ ವೆಂಕಟರಾಮೇಗೌಡ ಅನ್ನೋರಿಗೆ ನೋಟಿಸ್ ಕೂಡ ಇಶ್ಯೂ ಮಾಡಿದರು. ಆ ನೋಟಿಸನ್ನು ಇವರು ತಗೊಳ್ಳಿಲ್ಲ, ಪಂಚಾಯತಿಯವರು ಬರಲಿಲ್ಲ. ಆಮೇಲೆ ನಾವು ಸರಿ ಇದೇನು ಮಾಡೋದು ಅಂತಂದ್ಬಿಟ್ಟು ಊರಲ್ಲೇ ಕೂತ್ಕೊಂಡು ತೀರ್ಮಾನ ಮಾಡಿ, ಇದು ಡ್ರೈನೇಜ್ ಇದೆ ಅಂತ ನಾವು ತೀರ್ಮಾನ ಮಾಡಿದ್ವಿ. ಆದರೆ ಇವರು ಪೊಲೀಸ್ಗೆ ಹೋಗಿ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸವ್ರು ಕೂಡ PDO ಬರೆದಿದ್ದಾರೆ. PDO ಅವ್ರು ಬಂದು ತೀರ್ಮಾನ ಮಾಡೋರಿಗೆ ಇವರು ಪೊಲೀಸವ್ರಿಗೆ ತಿಳಿಸಲ್ಲದ ಇದು ಮಾಡಿ 112 ಫೋನ್ ಮಾಡ್ತಾರೆ. 112 ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ. ಯಾರೋ ನಮ್ಮ ಇವಾಗ ಇರ್ತಕ್ಕಂಥ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. SP ಸಾಹೇಬರು ಈ ನೈಟ್ ಬಿಡ್ ಪೊಲೀಸು ಬಸವರಾಜ್ ಅಂತ ಈಗ ಬಂದಿರು ಯಾರು, ಆ ಬಸವರಾಜ್ ಅವ್ರನ್ನ ಬರ್ತಾರೆ. ನಾವು ಹೇಳ್ತಾ ಇದ್ದೆ ಗ್ರಾಮ ಪಂಚಾಯತಿ ಮೆಂಬರು ತೀರ್ಮಾನ ಮಾಡ್ಕೊಳ್ತೀರಿ PDO ಅಂತಂದ್ರೆ, ಇಲ್ಲ 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 ನನಗೆ ಮಾಡೋದಕ್ಕೆ ಅವಕಾಶ ಕೊಡಿ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಲ್ಲದೆ ಅವ್ರು ಬೆಳಿಗ್ಗೆ ನನಗೆ ಅನಿಸ್ತದೆ ಅವ್ರೇನು ಕುಡಿದು ಬಂದಿದ್ರು ನನಗೆ ಒಂದು ಇದು ಮಾತಾಡ್ತದೆ. ಅವ್ರು ಮಾತಾಡೋ ರೀತಿ ನೋಡಿದ್ರೆ ಅವ್ರು ಬೆಳಿಗ್ಗೆನೆ ಕುಡ್ಕೊಂಡ್ ಬಂದಿದ್ರು ಅನ್ಕೊಳ್ತೀನಿ. ಅದರಿಂದ ದಯವಿಟ್ಟು ಪೊಲೀಸ್ ವರಿಷ್ಠಾಧಿಕಾರಿ CO ಆಗಲಿ, ಇದ್ರ ಬಗ್ಗೆ EO ಆಗಲಿ, ಗ್ರಾಮ ಪಂಚಾಯತಿ PDO ಆಗಲಿ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು. ಮತ್ತು ಇದು ಸುಮಾರು ಅಂದರೆ ಕಾಲರ ರೋಗ ಬರ್ತದೆ ಮಕ್ಕಳಿಗೆ, ರಸ್ತೆನಲ್ಲಿ ತೊಂದರೆ ಆಗ್ತದೆ ಗಲೀಜು ಓಡಾಡೋದಕ್ಕೆ. ಮಕ್ಕಳು ದಿನ ಸುಮಾರು ಅಂದರೆ ಒಂದು 20 ರಿಂದ 30 ಜನ ವಿದ್ಯಾರ್ಥಿಗಳು ಓಡಾಡ್ತಾರೆ, ಚಿಕ್ಕ ಮಕ್ಕಳು, ತೊಂದರೆ ಆಗಿದೆ. ಇದನ್ನು ದಯವಿಟ್ಟು ಮೇಲಧಿಕಾರಿಗಳು ಗಮನಕ್ಕೆ ತಂದು ನ್ಯಾಯ ದೊರಸ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆಗ್ದಲ್ಲ ಬರ್ತಾ ಇದ್ದಾರೆ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಬರೋವರೆಗೂ ಕೆಲಸ ನಿಲ್ಲಿಸಬೇಕಾಗಿತ್ತು, ಅದು ನಿಲ್ಲಿಸ್ತಾ ಇಲ್ಲ. ಮೇಲಧಿಕಾರಿಗಳಿಗೆ ನೀವು ಗಮನ ತರಬೇಕು ಅಂತ ನೀವು ಕೇಳ್ಕೊಳ್ತೀವಿ. ಇವ್ರಿಗೆಲ್ಲ PDO ಕೊಟ್ಟಿದ್ದೀವಿ. ಅವ್ರು 2 ಸತಿ ಮೊದಲಿದ್ದಂಥ PDO 2 ಸತಿ ನೋಟಿಸ್ ಕೊಡೋ ವಿಷಯ ಮಾಡಿದ್ರು. ಆ ನೋಟಿಸ್ನ ಇವ್ರು ತಗೊಂಡಿರ್ಲಿಲ್ಲ ವೆಂಕಟರಾಮೇಗೌಡ ಅನ್ನೋದು. ಈಗ ಹೊಸ PDO ಬಂದಿದ್ದಾರೆ, ಜಗದೀಶ್ ಅನ್ನೋರು. ಆ ಜಗದೀಶ್ ಅನ್ನೋರು ನಾವು ಪರಿಶೀಲನೆ ಮಾಡ್ತೀವಿ ಅನ್ನೋಷ್ಟೊತ್ತಿಗೆ ಇವರು ಮತ್ತೆ ಅಕ್ರಮವಾಗಿ ಕಟ್ಟಡ ಕಟ್ಟಿ ಬೇರೆಯವ್ರನ್ನೆಲ್ಲ ಔಟರ್ಸ್ನೆಲ್ಲ ಕರ್ಕೊಂಡ್ಬಂದು ದೌರ್ಜನ್ಯವಾಗಿ ಕಟ್ಟಡ ಕಟ್ತಾ ಇದ್ದಾರೆ. ಸರ್ ನೋಡಿ ಸರ್, ಇದೆ ಸರ್ ಡ್ರೈನೇಜ್ ಈ ಥರ ಬಂದು ಇದು ಊರಲ್ಲಿ ಇರ್ತಕ್ಕಂಥ ನೀರೆಲ್ಲ ಇಲ್ಲಿ ಬಂದು, ಇದು ಬಂದು ಆಕ್ಚುಲಿ ಕೀಲೇರಿ ಅಂದ್ರೆ ಗದ್ದೆ ಕೆಳಕೊಟ್ಟೋಗ್ತದೆ, ಕಂಟಿನ್ಯೂ ಆಗಲ್ಲ, ಹಿಂಗ್ ಹೋಗ್ತಾ ಇತ್ತು, ಗದ್ದೆಗೆ ಹೋಗ್ತಾ ಇತ್ತು ಊರ್ ನೀರು. ಯಾವ ತರ ಹೋಗ್ಬೇಕಾಗಿತ್ತು, ಇವಾಗ ಏನಾಗಿದೆ? ಇದು ಈ ತರ ಹೋಗ್ಬೇಕಾಗಿತ್ತು, ಈ ತರ ಅದೇನಾಗಿದೆ, ಇಲ್ಲಿ ಹೋಗ್ದಿರ ಇಲ್ಲಿ ನೀರು ನಿಂತ್ಕೊಂಡು ಈ ತರ ಆಗಿದೆ, ತೊಂದರೆ ಆಗಿದೆ.
ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಅಂದ್ರೆ ಒಂದೇ ಕಡೆ ಕಾಲುವೆ ಬಂದಿದೆ. ಹೌದು, ಒಂದೇ ಕಡೆ ಕಾಲುವೆ ಬಂದಿರೋದು. ಒಟ್ಟಾರೆಯಾಗಿ ನಿಮ್ಮ ಸಮಸ್ಯೆ ಏನ್ ಬಗೆಹರಿಬೇಕು? ಇಲ್ಲಿ ಸಾರ್ವಜನಿಕವಾಗಿ ಕ್ಲೀನ್ ಆಗಬೇಕು, ಮತ್ತೆ ಯಾವುದೇ ತೊಂದರೆ ಇರಬಾರ್ದು ಸಾರ್ವಜನಿಕರು ಓಡಾಡೋದಕ್ಕೆ. ಇದು ಏನಿತ್ತು ಮೊದಲು ಯಥಾಸ್ಥಿತಿ ಏನಿತ್ತು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು.